ಎಲ್ಲರಿಗೂ ನನ್ನ ನಮಸ್ಕಾರಗಳು. 9ನೇ ತರಗತಿ ಗಣಿತ ಕಲಿಕಾಸರೆ ವಿದ್ಯಾರ್ಥಿಗಳ ಸಾಮರ್ಥ್ಯಾಭಿವೃದ್ಧಿಗಾಗಿ ಅಭ್ಯಾಸ ಪುಸ್ತಕದ ಅಧ್ಯಾಯ 4ರಿಂದ ಅಂದ್ರೆ ಈಗಾಗಲೇ ಒಟ್ಟು ಈ ಒಂದು ಕಲಿಕಾಸರೆ ಪುಸ್ತಕದಲ್ಲಿ ವಿಭಾಗಗಳು ಒಟ್ಟು 4 ವಿಭಾಗಗಳನ್ನು ಮಾಡಿದ್ದಾರೆ. ಈಗಾಗಲೇ ವಿಭಾಗ 1ಕ್ಕೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣವಾದಂತಹ ಉತ್ತರಗಳ ವಿಡಿಯೋವನ್ನ ಮಾಡಿದ್ದೇನೆ. ಇದು ವಿಭಾಗ 2ಗೆ ಸಂಬಂಧಪಟ್ಟಿರುವಂತದ್ದು. ಇಲ್ಲಿ ವಿಭಾಗ 2. ಈ ವಿಭಾಗ 2 ಆದ ನಂತರ ಇದಕ್ಕೊಂದು ಕಿರು ಪರೀಕ್ಷೆ ಇದೆ. ಆ ಕಿರು ಪರೀಕ್ಷೆ ವಿಡಿಯೋವನ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುತ್ತೇನೆ ಅಂತ ಹೇಳುತ್ತಾ, ಈ ವಿಭಾಗ 2ರಲ್ಲಿ ಬರ್ತಕ್ಕಂತ ಘಟಕಗಳು ಯಾವುದಂದ್ರೆ ಅಧ್ಯಾಯ 4. 1ನೇ ವಿಭಾಗದಲ್ಲಿ 3 ಘಟಕಗಳಾಗಿವೆ. ವಿಭಾಗ 2ರಲ್ಲಿ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು, ಯುಕ್ಲಿಡನ ರೇಖಾಗಣಿತದ ಪ್ರಸ್ತಾವನೆ, ರೇಖೆಗಳು ಮತ್ತು ಕೋನಗಳು ಅನ್ನುವಂತ ಒಟ್ಟು 3 ಘಟಕಗಳನ್ನ ಈ ಒಂದು ವಿಭಾಗ 2ರಲ್ಲಿ ತೆಗೆದುಕೊಂಡಿರ್ತಾರೆ. ಈಗ ಅಧ್ಯಾಯ 4 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಿಗೆ ಸಂಬಂಧಪಟ್ಟಿರುವಂತಹ ಪರಿಹಾರಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ಸಮೀಕರಣವನ್ನ ಕಲಿಕಾ ಫಲಗಳನ್ನೆಲ್ಲವುಗಳನ್ನ ಕೊಟ್ಟಿದ್ದಾರೆ. ಈ ಕಲಿಕಾ ಫಲಗಳನ್ನ ನೋಡ್ಕೊಳ್ತಕ್ಕಂಥದ್ದು. ಇಲ್ಲಿ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪ ಸಹಗುಣಕಗಳನ್ನ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ಪರಿಹಾರವನ್ನು ನಾನು ಹೇಳಿದ್ದೇನೆ. ಇಡೀ ಪುಸ್ತಕಕ್ಕೆ ಅಂದ್ರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 4 ವಿಡಿಯೋಗಳನ್ನ ಮಾಡಿ 4 ವಿಡಿಯೋಗಳಲ್ಲಿ ಇಡೀ ಕಲಿಕಾಸರೆ ಪುಸ್ತಕದ ಎಲ್ಲ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಹಾಗಾಗಿ ಇಲ್ಲಿ ಬಿಡಿಸಿರುವಂತಹ ಪರಿಹಾರಗಳನ್ನ ತಾವು ನೋಡ್ಕೊಳ್ಬಹುದು. ಇಲ್ಲಿ ಆದರ್ಶ ರೂಪ, ಚರಾಕ್ಷರ, ಎಕ್ಸ್ ನ ಸಹಗುಣಕ, ವೈ ನ ಸಹಗುಣಕ ಮತ್ತು ಸ್ಥಿರಾಂಕಗಳನ್ನು ಇಲ್ಲಿ ಬರೆಯಲಾಗಿದೆ. ಸಮೀಕರಣಗಳಾಗಿ ಬರೆಯಿರಿ ಅಂದ್ರೆ ಕೊಟ್ಟಿರುವಂತಹ ಹೇಳಿಕೆಗಳನ್ನ ಸಮೀಕರಣ ರೂಪದಲ್ಲಿ ಬರೀಬೇಕಂತ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಪ್ರಶ್ನೆಗಳನ್ನು ಓದಿಕೊಳ್ಳಿ ಮುಂದೆ ಸಮೀಕರಣ ರೂಪದಲ್ಲಿ ಉತ್ತರಗಳನ್ನ ಬರೆಯಲಾಗಿದೆ. 3ನೇದು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಕ್ಕೆ ಪರಿಹಾರವನ್ನ ಕಂಡುಹಿಡಿಯೋದಂತಿದೆ. ಪ್ರತಿಯೊಂದು ಪ್ರಶ್ನೆಗೆ ಎಕ್ಸ್ ಬೆಲೆ ಕೊಟ್ಟಿದ್ದಾರೆ. ಮತ್ತೆ ಈ ಪ್ರಶ್ನೆಗೆ ಎಕ್ಸ್ ಬೆಲೆ -1 0 4 ಪರಿಹಾರಗಳನ್ನ ಕಂಡು ಹಿಡಿದಿದ್ದಾರೆ. ಅವ್ರು ಕೊಟ್ಟಿರುವಂತಹ ಬೆಲೆಗಳಿಗೆ ಅನುಗುಣವಾಗಿ ನಾನು ಇಲ್ಲಿ ಪರಿಹಾರಗಳನ್ನ ಕಂಡು ಹಿಡಿದು ಇಲ್ಲಿ ಕಂಪ್ಲೀಟ್ ಆಗಿ 2 ಪ್ರಶ್ನೆಗಳಿಗೆ ಉತ್ತರವನ್ನ ಬಿಡಿಸಿದ್ದೇನೆ. ಇನ್ನು ಪ್ರತಿಯೊಂದು ಸಮೀಕರಣಕ್ಕೂ 2 ಪರಿಹಾರವನ್ನ ಬರೆಯಿರಿ. ಇಲ್ಲಿ ಮಾದರಿ ಕೊಟ್ಟಿದ್ದಾರೆ. ಇದೇ ಮಾದರಿಯಂತೆ ನೋಡಿ ಅವುಗಳಿಗೆ ನಾವು 2 ಪರಿಹಾರಗಳನ್ನ ಕಂಡುಹಿಡಿ ಅಂತ ಹೇಳಿದ್ದಾರೆ. ಮಾದರಿಯಂತೆ ಬಿಡಿಸಿ ಅಂದ್ರೆ ಇಲ್ಲಿ ಕೂಡ ನಾವು 2 ಪರಿಹಾರಗಳನ್ನ ಎಕ್ಸ್ ಬೆಲೆ 0, ಎಕ್ಸ್ ಬೆಲೆ 1 ಅಂದ್ರೆ ಎಕ್ಸ್ ಬೆಲೆ 0, ಎಕ್ಸ್ ಬೆಲೆ 1 ಅನ್ನು ತೆಗೆದುಕೊಂಡು 2 ಪರಿಹಾರಗಳನ್ನ ಇಲ್ಲಿ ಕಂಡುಹಿಡಿಯಲಾಗಿದೆ. ಅದೇ ರೀತಿ ಸಂಪೂರ್ಣವಾಗಿ 3 ಮತ್ತು 4ನೇ ಪ್ರಶ್ನೆಗಳು ಕೂಡ ಪರಿಹಾರವನ್ನು ಕಂಡುಹಿಡಿಯಲಾಗಿದೆ. ಇನ್ನು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. 2x + 5y = 10 ಈ ಸಮೀಕರಣಕ್ಕೆ 4 ಪರಿಹಾರವನ್ನ ಕಂಡುಹಿಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ಥಳಾವಕಾಶ ಇರದೇ ಇರೋ ಪ್ರಯುಕ್ತವಾಗಿ ನೇರವಾಗಿ ಎಕ್ಸ್ ಬೆಲೆ 0 ಆದಾಗ y ಬೆಲೆ ಉತ್ತರವನ್ನು ಇಟ್ಟಿದ್ದೇನೆ. ಎಕ್ಸ್ ಬೆಲೆ 1 ಇದ್ದಾಗ y ಬೆಲೆ 8/5, y ಬೆಲೆ 0 ಇದ್ದಾಗ ಎಕ್ಸ್ ಬೆಲೆ 5, ಎಕ್ಸ್ ಬೆಲೆ 5 ಇದ್ದಾಗ y ಬೆಲೆ 0 ಅನ್ನುವಂಥದ್ದು. ಆನಂತರ 2ನೇ ಪ್ರಶ್ನೆ 3x + 2y = k ಎಂಬ ಸಮೀಕರಣಕ್ಕೆ ಎಕ್ಸ್ ಬೆಲೆ 1, y ಬೆಲೆ 2 ಒಂದು ಪರಿಹಾರವಾದರೆ k ನ ಬೆಲೆ ಅಂತ ಕೇಳಿದರೆ x ಮತ್ತು y ಬೆಲೆಗಳನ್ನು ಆದೇಶಿಸಿದಾಗ k ಬೆಲೆ ಉತ್ತರವನ್ನು ಇಲ್ಲಿ ಬರ್ತಾ ಇದೆ ಅನ್ನುವಂಥದ್ದು. ಇನ್ನು 6ನೇದು x + y = 6 ಈ ಸಮೀಕರಣಕ್ಕೆ ಸರಿ ಹೊಂದುವ ಸಂಖ್ಯೆಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ. x ಬೆಲೆಗಳನ್ನ ಕೊಟ್ಟಿದ್ದಾರೆ, y ಬೆಲೆಗಳನ್ನ ಕಂಡುಹಿಡಿಯಬೇಕು. y ಬೆಲೆ ಕೊಟ್ಟಾಗ x ಬೆಲೆಗಳನ್ನ ಕಂಡುಹಿಡಿಯುವಂಥದ್ದು. ಇಲ್ಲಿ y ಬೆಲೆ ಕೊಟ್ಟಿದ್ದಾರೆ, 2 ಪ್ರಶ್ನೆಗಳಿಗೆ y ಬೆಲೆ ಕೊಟ್ಟಿದ್ದಾರೆ, x ಬೆಲೆಗಳನ್ನ ಕಂಡುಹಿಡಿಯುವಂಥದ್ದು. ಮತ್ತು ಆ x + y = 6 ಅಂದ್ರೆ ಅವೆರಡು ತಾಳೆಯನ್ನು ಕೂಡ ಇಲ್ಲಿ ನೋಡಲಾಗಿದೆ ಮತ್ತು ಅವುಗಳ ನಿರ್ದೇಶಾಂಕಗಳನ್ನು ಕೂಡ ಇಲ್ಲಿ ಬರೆಯಲಾಗಿದೆ. ಇನ್ನು 5ನೇದು x - 2y = 4 ಸಮೀಕರಣಕ್ಕೆ ಯಾವುದು ಪರಿಹಾರವಾಗುತ್ತದೆ ಅಥವಾ ಯಾವುದು ಇಲ್ಲ ಅಂತ ಕೇಳಿದ್ದಾರೆ. ಅಲ್ಲಿ ಬೆಲೆಗಳನ್ನ x ಮತ್ತು y ಬೆಲೆಗಳನ್ನ ಆದೇಶಿಸಿದಾಗ ಎರಡೂ ಸಮ ಬಂದರೆ ಅದು ಪರಿಹಾರ ಆಗಿದೆ ಅಂತ ಬರಿಬೇಕು, ಇಲ್ಲದ್ರೆ ಆಗಿಲ್ಲ ಅಂತ ಬರಿಬೇಕು. 1ನೇದಾಗಿಲ್ಲ, ಇಲ್ಲಿ ಎರಡೂ ಸಮ ಬಂದಿವೆ, ಆಗಿದೆ, ಇದು ಆಗಿಲ್ಲ. ಕಾರಣ ಇಲ್ಲಿ ಆ ಪ್ರಶ್ನೆಗೆ ಪರಿಹಾರವನ್ನು ಬಿಡಿಸಲಾಗಿದೆ. ಇನ್ನು 6ನೇದು ಕೆಳಗಿನ ಬಿಟ್ಟ ಸ್ಥಳಗಳನ್ನು ತುಂಬಿರಿ. x ಅಕ್ಷದ ಮೇಲೆ ಯಾವುದೇ ಬಿಂದು ಇದ್ದಾಗ ಅದು y = 0. ಈ ರೇಖಾತ್ಮಕ ಸಮೀಕರಣದಲ್ಲಿ x = 4 ಆದ್ರೆ y ನ ಬೆಲೆ 0. ಇಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಇದನ್ನ ಆದರ್ಶ ರೂಪದಲ್ಲಿ ಬರಿ ಅಂತ ಹೇಳಿದ್ರು ಬರೆಯಲಾಗಿದೆ. y = 3 ಕೇಳಿದ ಸಮೀಕರಣ ನಕ್ಷೆ ಹಾದು ಹೋಗುವ ಬಿಂದು 0, 3, 1, 3, -1, 3 ಈ ರೀತಿ x ಬೆಲೆ ಬೇರೆ ಬೇರೆ ಇರ್ಬೋದು, y ಬೆಲೆ ಮಾತ್ರ ಫಿಕ್ಸ್ ಆಗಿ 3 ಇರುತ್ತೆ. ಕಾರಣ ಇಲ್ಲಿ y ಬೆಲೆ 3 ಇದೆ. 5ನೇ ಸಮೀಕರಣದ ನಕ್ಷೆಗೆ ಸಂಬಂಧಿಸಿದ ಕೋಷ್ಟಕದ ಬೆಲೆಗಳನ್ನು ಅಂದ್ರೆ ಇಲ್ಲಿ ಯಾವ ಕೊಟ್ಟಿರುವಂತಹ ಕೋಷ್ಟಕಗಳನ್ನು ನೋಡ್ಕೊಂಡು ಸಮೀಕರಣವನ್ನ ರಚನೆ ಮಾಡತಕ್ಕಂಥದ್ದು. ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿರೋ y ಅಕ್ಷದ ಸಮೀಕರಣವು x = 0 ಆಗುತ್ತೆ.
ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಪರಿಹಾರ ಅನೇಕ ಪರಿಹಾರಗಳನ್ನು ಹೊಂದಿರುತ್ತವೆ. ಎಕ್ಸ್ ಅಕ್ಷದ ಸಮೀಕರಣ y=0 ಆಗಿರುತ್ತೆ. ರೇಖಾತ್ಮಕ ಸಮೀಕರಣದ ನಕ್ಷೆಯು ಸರಳ ರೇಖೆಯನ್ನು ಹೊಂದಿರುತ್ತೆ. ಇಲ್ಲಿ ಒಂದನೇ ಪ್ರಶ್ನೆಗೆ ಉತ್ತರ ಇಲ್ಲಿದೆ, ಎರಡನೇದಕ್ಕೆ ಇಲ್ಲಿದೆ. ಅವುಗಳ ಮುಂದೆ ಉತ್ತರಗಳನ್ನು ಕೂಡ ಗುರುತಿಸಲಾಗಿದೆ. ನೆಕ್ಸ್ಟ್ ಅದೇ ರೀತಿ ಅಧ್ಯಾಯ 5 ಯುಕ್ಲಿಡನ ರೇಖಾಗಣಿತದ ಪ್ರಸ್ತಾವನೆಗೆ ಸಂಬಂಧಪಟ್ಟಿರುವಂತಹ ಒಟ್ಟು 3 ಅಧ್ಯಾಯಗಳಲ್ಲಿ ಎರಡನೇ ಅಧ್ಯಾಯ. ಯುಕ್ಲಿಡನ ಸ್ವಯಂ ಸಿದ್ಧಗಳನ್ನ ಕೊಟ್ಟಿದ್ದಾರೆ, ಅದನ್ನ ನೋಡಿ ಇಲ್ಲಿ ಬರೀತಕ್ಕಂಥ ಮೇಲ್ಗಡೆ ಇರ್ತಕ್ಕಂಥ ನೋಡಿ ಕೆಳಗಡೆ ಇಲ್ಲಿ ಬರೀಬೇಕು. ಇಲ್ಲಿ ಮತ್ತೆ ಒಂದನೇ ಸ್ವಯಂ ಸಿದ್ಧ ಅಲ್ಲಿ ಸ್ಥಳಾವಕಾಶ ಕೊಟ್ಟರೆ, ಎರಡನೇದ್ದು ಅಲ್ಲಿ ಪ್ಲೇಸ್ ಗಳನ್ನ ಕೊಟ್ಟಿದ್ದಾರೆ, ಪೂರ್ಣವಾದ ಭಾಗಕ್ಕಿಂತ ದೊಡ್ಡದು ಅದನ್ನೇ ನೋಡಿ ಇಲ್ಲಿ ಅದೇ ಒಂದು ಸ್ವಯಂ ಸಿದ್ಧಗಳನ್ನ 7 ಸ್ವಯಂ ಸಿದ್ಧಗಳನ್ನ ಅಲ್ಲಿ ನೋಡಿ ಕೆಳಗಡೆ ಅದನ್ನ ಬರೆಯುವಂಥದ್ದು. ನೆಕ್ಸ್ಟ್ ಸ್ವಯಂ ಸಿದ್ಧಗಳ ಅನ್ವಯಗಳನ್ನ ಇಲ್ಲಿ ಪೂರ್ಣ ಏನಿದೆ ಭಾಗಕ್ಕಿಂತ ದೊಡ್ಡದು, ಪೂರ್ಣ ಅದರ ಭಾಗಕ್ಕಿಂತ ದೊಡ್ಡದು, ಒಂದೇ ಅಂಶಕ್ಕೆ ಸಮವಾಗಿರುವ ಅಂಶಗಳು ಒಂದಕ್ಕೊಂದು ಚಿತ್ರವನ್ನ ನೋಡಿ ಯಾವ ಒಂದು ಸ್ವಯಂ ಸಿದ್ಧ ಇಲ್ಲಿ ಅನ್ವಯ ಆಗುತ್ತೆ ಅಂತ ಬರೀಬೇಕು. ಇಲ್ಲಿ ಎಲ್ಲ ಸ್ವಯಂ ಸಿದ್ಧಗಳಿಗೆ ನಾನು ಚಿತ್ರವನ್ನು ನೋಡಿ ಅಲ್ಲಿ ಉತ್ತರವನ್ನು ಬರೆದಿದ್ದೇನೆ. ಸಮಾನ ಅಂಶಗಳಿಂದ ಸಮಾನ ಅಂಶವನ್ನ ಕಳೆದಾಗ ಅಂಶವನ್ನ ಕಳೆದಾಗ ಉಳಿದ ಭಾಗಗಳು ಸಮನಾಗಿರುತ್ತೆ ಅಂತಕ್ಕಂಥ ಸ್ವಯಂ ಸಿದ್ಧವನ್ನು ಇದಕ್ಕೆ ಅನ್ವಯ ಆಗುತ್ತೆ ಅಂತ. ಇನ್ನ ಆಧಾರ ಪ್ರತಿಜ್ಞೆಗಳು ರೇಖಾಗಣಿತಕ್ಕೆಂದೇ ನಿರ್ದಿಷ್ಟಪಡಿಸಿರ್ತಕ್ಕಂಥ ಯುಕ್ಲಿಡ್ನ ಆಧಾರ ಪ್ರತಿಜ್ಞೆ ಇಲ್ಲಿ ಮತ್ತೆ ಮೇಲೆ ನೋಡಿ ಕೆಳಗಡೆಗೆ ಅವುಗಳನ್ನ ಸೇಮ್ ಬರೀತಕ್ಕಂಥದ್ದು 3, 4 ಒಟ್ಟು 5 ಆಧಾರ ಪ್ರತಿಜ್ಞೆಗಳಿದ್ದು 5 ಆಧಾರ ಪ್ರತಿಜ್ಞೆಗಳನ್ನ ಮೇಲ್ಗಡೆ ನೋಡಿ ಕೆಳಗಡೆ ಅವುಗಳನ್ನ ಬರೆಯುವಂಥದ್ದು. ಈ ಆಧಾರ ಪ್ರತಿಜ್ಞೆಗಳನ್ನ ಆಧರಿಸಿ ಇಲ್ಲಿ ಕೊಟ್ಟಿರುವಂತಹ ಚಿತ್ರಗಳನ್ನ ಕೊಟ್ಟಿದ್ರೆ ಇವುಗಳನ್ನು ನೋಡಿ ನಾವು ಆಧಾರ ಪ್ರತಿಜ್ಞೆ ಬರೀಬೇಕು. ಚಿತ್ರಗಳನ್ನು ನೋಡಿ ಎಲ್ಲಾ ಲಂಬ ಕೋನಗಳು ಒಂದಕ್ಕೊಂದು ಸಮನಾಗಿರುತ್ತವೆ. ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು. ಚಿತ್ರಗಳನ್ನ ಗಮನಿಸಿ ಆ ಒಂದು ಇಲ್ಲಿ ಇರುವಂತಹ ಯಾವುದು ಅಂತಂದ್ರೆ ಈ ಆಧಾರ ಪ್ರತಿಜ್ಞೆ ಯಾವುದು ಬರುತ್ತೆ ಅಂತಕ್ಕಂಥ ನಾವು ನೋಡ್ಕೊಂಡು ಬರೀತಕ್ಕಂಥ ಒಂದು ಅಂತ್ಯಗೊಂಡ ರೇಖೆಯನ್ನು ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು. ಎರಡು ವಿಭಿನ್ನ ಬಿಂದುಗಳನ್ನು ಕೊಟ್ಟಾಗ ಅವುಗಳ ಮೂಲಕ ಹಾದು ಹೋಗುವಂತೆ ಒಂದೇ ಒಂದು ಸರಳ ರೇಖೆ ಇರುತ್ತದೆ. ಇಲ್ಲಿ ಸ್ವಯಂ ಸಿದ್ಧ 5ನೇದಿದೆ. ಈ 5ನೇ ಸ್ವಯಂ ಸಿದ್ಧಕ್ಕೆ ಸಂಬಂಧಪಟ್ಟಿರುವಂತಹ ಚಿತ್ರವನ್ನ ಗಮನಿಸಿ ಆಧಾರ ಪ್ರತಿಜ್ಞೆಗಳನ್ನ ಬರೆಯುವಂಥದ್ದು. ಇನ್ನು ಅಧ್ಯಾಯ 6 ರೇಖೆಗಳು ಮತ್ತು ಕೋನಗಳು ಅನ್ನುವಂಥದ್ದು. ಇಲ್ಲಿ ಬಿಂದು, ಕಿರಣ, ಸರಳ ರೇಖೆ, ರೇಖಾಖಂಡ ಮತ್ತು ಅವುಗಳಿಗೆ ಇರ್ತಕ್ಕಂಥ ಒಂದು ಡೆಫಿನಿಷನ್ ಟೈಪ್ ಆಯಾಮ ರಹಿತ ಆಕೃತಿ ಒಂದೇ ಅಂತ್ಯ ಬಿಂದು ಹೊಂದಿರುವ ರೇಖೆ ಅನ್ನುವಂಥ ಅಂಶವನ್ನು ಕೊಟ್ಟಿದ್ದಾರೆ. ಅದನ್ನೇ ನೋಡಿ ಇಲ್ಲಿ ಬರೀತಕ್ಕಂಥದ್ದು ಟೇಬಲ್ ಅಲ್ಲಿ. ಒಂದು ಬಿಂದಿನ ಮೂಲಕ ಹಾದು ಹೋಗುವಂತೆ ಅಪರಿಮಿತ ಸಂಖ್ಯೆಯ ಸರಳ ರೇಖೆಗಳನ್ನು ಎಳೆಯಬಹುದು ಅಂತ ತೋರಿಸಿದ್ದಾರೆ. ಮಾದರಿಯಂತೆ ಇಲ್ಲಿ ಎಳೆಯಬೇಕು. ಮತ್ತೆ ಎರಡು ಬಿಂದುಗಳ ಮೂಲಕ ಹಾದು ಹೋಗುವಂತೆ ಕೇವಲ ಒಂದೇ ಒಂದು ರೇಖೆಯನ್ನು ಎಳೆಯಬಹುದು. ಇಲ್ಲಿ ಕೂಡ ಎಳೆದು ತೋರಿಸಿದ್ದಾರೆ, ಅದನ್ನ ಎಳಿಬೇಕು. ಮಾದರಿಯಂತೆ ಅದೇ ಪ್ರಶ್ನೆಯನ್ನು ಇಲ್ಲಿ ರಿಪೀಟ್ ಮಾಡಬೇಕು. ಮೇಲ್ಗಡೆ ನೋಡಬೇಕು, ಮತ್ತೆ ಇಲ್ಲಿ ಒಂದು ಕೊಟ್ಟಿದ್ದಾರೆ ಅಂಶವನ್ನ, ಅದನ್ನ ನೋಡಿ ಕೆಳಗಡೆ ಮತ್ತೆ ಮಾದರಿಯಂತೆ ಚಿತ್ರವನ್ನು ಬಿಡಿಸಬೇಕು. ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡಿ ಚಿತ್ರವನ್ನ ಬಿಡಿಸ್ತಕ್ಕಂಥ. ಇನ್ನು ಕೋನಗಳ ವಿಧಗಳು, ಕೋನರ ವಿಧ ಮತ್ತು ಚಿತ್ರ. 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನ ಅಂದ್ರೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ, ಚಿತ್ರವನ್ನು ಕೊಟ್ಟಿದ್ದಾರೆ. ಲಘು ಕೋನ ಅಂದ್ರೆ ನಾವು ಡೆಫಿನಿಷನ್ ಬರೀಬೇಕು. 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನ ಅದನ್ನೇ ನೋಡಿ ಇಲ್ಲಿ ಪುನಃ ಮತ್ತೆ ಬರೆದು ಚಿತ್ರವನ್ನು ರಚಿಸತಕ್ಕಂಥದ್ದು. ಅಧಿಕ ಕೋನ ಅಥವಾ ವಿಶಾಲ ಕೋನ, 90 ಡಿಗ್ರಿಗಿಂತ ಹೆಚ್ಚು ಮತ್ತು 180 ಡಿಗ್ರಿಗಿಂತ ಕಡಿಮೆ ಇರುವ ಕೋನ. ಇಲ್ಲಿ ಕೋನಗಳನ್ನು ಕೂಡ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಉತ್ತರವನ್ನು ಅದನ್ನೇ ನೋಡಿ ಬರೀತಕ್ಕಂಥದ್ದು. ಈ ಕಲಿಕಾಸರಿಯಲ್ಲಿ ಸಾಮಾನ್ಯವಾಗಿ ಮೇಲ್ಗಡೆ ಎಲ್ಲವನ್ನ ಕೊಟ್ಟಿರ್ತಾರೆ, ಅದನ್ನು ನೋಡಿ ಕೆಳಗಡೆ ಬರೀತಕ್ಕಂಥದ್ದು. 90 ಡಿಗ್ರಿಗೆ ಸಮನಾಗಿರುವ ಕೋನ, ನಾವು ಅವುಗಳನ್ನ ಈ ಚಿತ್ರಗಳನ್ನ ಇಳಿಸ್ತಕ್ಕಂಥದ್ದು. ಇಲ್ಲೆಲ್ಲವುಗಳನ್ನ ರಚನೆಯನ್ನ ಮಾಡಲಾಗಿದೆ. ಕೆಳಗಿನ ಚಿತ್ರಗಳನ್ನು ನೋಡಿ ಅವು ಯಾವ ಕೋನಗಳನ್ನು ಸೂಚಿಸುವ ಎಂಬುದನ್ನು ಕೋಷ್ಟಕದಲ್ಲಿ ಬರೆಯಿರಿ. 1ನೇ ಎ ಚಿತ್ರ ಲಂಬಕೋನ, ಬಿ ಇದು ಲಘು ಕೋನ, ವಿಶಾಲ ಕೋನ, ಇದು ಸರಳಾಧಿಕ ಕೋನ, ಯಾವುದು ಡಿ ಇದು ಈ ಕಡೆ ಗುರುತು ಮಾಡಿದ್ದಾರೆ, ಇದನ್ನ ಸರಳಾಧಿಕ ಕೋನ. ನೆಕ್ಸ್ಟ್ ಇದೇನಿದೆ ಸರಳ ಕೋನ ಅನ್ನುವಂತ ಉತ್ತರ. ಇನ್ನು ಜೋಡಿ ಕೋನಗಳು, ಪಾರ್ಶ್ವ ಕೋನಗಳು, ಅಕ್ಕಪಕ್ಕದ ಕೋನಗಳು, ಕೋನ ಎ ಮತ್ತು ಕೋನ ಬಿ ಯನ್ನ ಪಾರ್ಶ್ವ ಕೋನಗಳು. ಅದನ್ನು ನೋಡಿ ಚಿತ್ರವನ್ನು ರಚಿಸಿ ಮತ್ತೆ ಉತ್ತರವನ್ನು ಬರೀತಕ್ಕಂಥ ಸರಳ ಯುಗ್ಮದ ಬಗ್ಗೆ ಕಲ್ಪನೆ. ಸರಳ ಯುಗ್ಮದ ಬಗ್ಗೆ ಪೂರಕ ಕೋನಗಳು ಅಂತಕ್ಕಂಥದ್ದು. ಪೂರಕ ಕೋನಗಳನ್ನ ನೋಡಿ ಅಲ್ಲಿ ಮೇಲ್ಗಡೆ ಇರ್ತಕ್ಕಂಥ ನೋಡಿ ಕೆಳಗಡೆ ಬರೀತಕ್ಕಂಥದ್ದು. ಪರಿಪೂರಕ ಕೋನ ನೋಡಿ ಬರೀತಕ್ಕಂಥದ್ದು. ಶೃಂಗಾಭಿಮುಖ ಕೋನಗಳು. ನೆಕ್ಸ್ಟ್ ಚಿತ್ರವನ್ನು ನೋಡಿ ಇಲ್ಲಿ ಪಾರ್ಶ್ವ ಕೋನಗಳು, ಪರಿಪೂರಕ ಕೋನಗಳು, ಶೃಂಗಾಭಿಮುಖ ಕೋನಗಳು ಮತ್ತು ಪೂರಕ ಕೋನಗಳನ್ನ ಬರೀರಿ ಅಂತ ಹೇಳಿದ್ದಾರೆ. 1ನೇದ ಪಾರ್ಶ್ವ ಕೋನಗಳು, 2ನೇದ ಪರಿಪೂರಕ ಕೋನ, 3ನೇ ಶೃಂಗಾಭಿಮುಖ ಕೋನ, 4ನೇದು ಪೂರಕ ಕೋನಗಳ ಮೊತ್ತ 90 ಡಿಗ್ರಿ. ಅಂದ್ರೆ ಇಲ್ಲಿ ಚಿತ್ರವನ್ನು ನೋಡಿ ಈ 4 ಪಾರ್ಶ್ವ, ಪರಿಪೂರಕ, ಶೃಂಗಾಭಿಮುಖ ಮತ್ತು ಪೂರಕ ಕೋನಗಳನ್ನ ಬರೀರಿ ಅಂತ ಹೇಳಿದ್ರೆ ಇಲ್ಲಿ ಉತ್ತರವನ್ನು ಬರೆಯಲಾಗಿದೆ. ಕೆಳಗಿನ ಚಿತ್ರವನ್ನು ಗಮನಿಸಿ. ಎಒಸಿ ಕೋನದ ಪಾರ್ಶ್ವ ಕೋನ ಅಂತ ಕೇಳಿದ್ದಾರೆ. ಎಒಸಿ ಕೋನದ ಪಾರ್ಶ್ವ ಕೋನ ಯಾವುದು ಅಂದ್ರೆ ಬಿಒಸಿ ಅಂತಕ್ಕಂಥದ್ದು. ಯಾವ್ದಾದ್ರು ಒಂದು ಕೋನವನ್ನು ಬರೀರಿ. ಬಿಒಡಿ ಕೋನದ ಪೂರಕ ಕೋನ, ಬಿಒಡಿ ಕೋನದ ಪೂರಕ ಕೋನ
DOE ಯಾಕಂದ್ರೆ ಪೂರಕ ಕೋನ ಅಂದ್ರೆ ಅವೆರಡು ಕೋನಗಳ ಮೊತ್ತ 180 ಆಗಬೇಕು. BOC ಕೋನದ ಪರಿಪೂರಕ ಅಂದ್ರೆ ಇಲ್ಲಿ 180, BOC ಇದು AOC ಯಾಕಂದ್ರೆ 180 ಡಿಗ್ರಿ ಆಗಬೇಕು. AOC ಕೋನದ ಶೃಂಗಾಭಿಮುಖ, AOC ಶೃಂಗಾಭಿಮುಖ, ಇದರ ಶೃಂಗಾಭಿಮುಖ ಕೋನ ಇದು BOD ಆಗುತ್ತೆ. ಇಲ್ಲಿ ಉತ್ತರವನ್ನು ಬರೆಯಲಾಗಿದೆ. ಈ ಕೆಳಗಿನ ಸಮಾಂತರ ರೇಖೆಗಳನ್ನು ಗಮನಿಸಿ ಉತ್ತರಿಸಿ. L ಗೆ M, M ಗೆ N ಸಮಾಂತರ ಆದರೆ L ಮತ್ತು N ಗಳು ಸಮಾಂತರ ಆಗಿರುತ್ತೆ. P ಗೆ Q, Q ಗೆ R ಆದರೆ P ಮತ್ತು R ಗಳು ಸಮಾಂತರ ರೇಖೆಗಳಾಗಿರುತ್ತವೆ ಎನ್ನುವಂತ ಉತ್ತರ. ಇಲ್ಲಿ ಮತ್ತೆ ಹೊಂದಿಸಿ ಬರೀತಕ್ಕಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದಿದೆ ಅಂದ್ರೆ ಶೃಂಗಾಭಿಮುಖ ಕೋನ ಅಂದ್ರೆ ಇವೆರಡು ಏನವ ಕೋನಗಳು, ಪಾರ್ಶ್ವ ಕೋನಗಳು. ಇಲ್ಲಿ ಇವೆರಡು ಸರಳ ಯುಗ್ಮ ಇವೆ ಅಂದ್ರೆ ಹೊಂದಿಸಿ ಬರೀತಕ್ಕಂಥ ಇವೆರಡು ಶೃಂಗಾಭಿಮುಖ ಕೋನಗಳನ್ನ ಬರ್ತಾವ. ಇವೆರಡು ಪಾರ್ಶ್ವ ಕೋನಗಳ ಮೊತ್ತ 190 ಡಿಗ್ರಿ ಆಗಿರೋದ್ರಿಂದ ಇವುಗಳನ್ನ ಪೂರಕ ಕೋನಗಳು ಅಂತ ಕರಿತೀವಿ. ಚಿತ್ರ X ಮತ್ತು Y ನ ಬೆಲೆಯನ್ನ ಕಂಡುಹಿಡ್ರಿ ಅಂತ ಇಲ್ಲಿ ಆಲ್ರೆಡಿ ಪರಿಹಾರವನ್ನು ಕಂಡುಹಿಡಿದ್ರೆ ಅದನ್ನೇ ನೋಡಿ ಇಲ್ಲಿ ಬರೆಯಲಾಗಿದೆ. ಮತ್ತೆ ಇಲ್ಲಿ ಮತ್ತೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇವೆರಡು x ಪ್ಲಸ್ 30 ಅಂದ್ರೆ ಇದು ಸರಳ ಯುಗ್ಮ ಆಗುತ್ತೆ. x ಪ್ಲಸ್ 30 = 180 ಆದ್ರೆ 180 ಆ ಕಡೆ x ಅಂದ್ರೆ 30 ಡಿಗ್ರಿ ಅಂದ್ರೆ 150 ಡಿಗ್ರಿ. ಇದು y = x ಯಾಕಂದ್ರೆ ಅನುರೂಪ ಕೋನಗಳಿವೆ, ಹಾಗಾಗಿ 150 ಡಿಗ್ರಿಯನ್ನ ಇದಿರುತ್ತೆ ಅಂತ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಕಲಿಕಾ ಸರೆ ಸಂಪೂರ್ಣ ವಿವರವನ್ನ ನಾನು ನೀಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.